ಚಿಕ್ಕನಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಸುಮಾರು ಬಹಳಷ್ಟು ವರ್ಷಗಳ ಕಾಲ ಇಲ್ಲಿ ಅವೈಜ್ಞಾನಿಕ ರಸ್ತೆ ವ್ಯವಸ್ಥೆಯಿಂದ ಸುಮಾರು ಇವರು 10-15 ವ್ಯಕ್ತಿಗಳು ಮೃತಪಟ್ಟಿದ್ದು, ಆ ಸಂದರ್ಭದಲ್ಲಿ ಇಲ್ಲಿನ ಸಾರ್ವಜನಿಕರ ಒತ್ತಾಸೆ ಮೇರೆಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿರ್ತದೆ. ಆ ನಿರ್ಮಾಣ ಮಾಡಲಾಗಿ ಇವತ್ತು ಆ ಅಕ್ಕಪಕ್ಕ ಬರ್ತಕ್ಕಂಥ ಸರ್ವಿಸ್ ರಸ್ತೆಗೆ ಸುವ್ಯವಸ್ಥಿತವಾಗ್ತಕ್ಕಂಥ ರಸ್ತೆ ಸಂಪರ್ಕ ಇಲ್ದಲೆ ಇಲ್ಲಿ ಏನು IRBನವರು ಮಾಡಿರ್ತಕ್ಕಂಥ ಈ ಮೇಲ್ಸೇತುವೆ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದ್ದು, ಇಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಾರೆ. ಅದರ ವಿರುದ್ಧ ನಮ್ಮ ಈ ಭಾಗದ ಎಲ್ಲ ಯುವಕರುಗಳು ಮತ್ತು ಜನಪ್ರತಿನಿಧಿಗಳು ಇವತ್ತು ಆ ಸಂಬಂಧಪಟ್ಟಂತಹ ಆ ಒಂದು ಏನು ಪ್ರಾಜೆಕ್ಟ್ ಆಫೀಸರ್ಸ್ನ ಮತ್ತು ಇಂಜಿನಿಯರ್ಸ್ನ ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಒತ್ತಡವನ್ನು ತಂದಿದ್ದಾರೆ. ಮತ್ತು ಈ ಭಾಗದ ನಮ್ಮ ಲೋಕಸಭಾ ಸದಸ್ಯರಿಗೂ ಕೂಡ ಇಲ್ಲಿನ ಸಮಸ್ಯೆ ಬಗ್ಗೆ ಇಲ್ಲಿನ ನಮ್ಮ ಎಲ್ಲ ಯುವಕರು ಇವತ್ತು ಮನವಿಯನ್ನು ಮಾಡಿದ್ದಾರೆ. ಅವರು ಕೂಡ ಇಲ್ಲಿನ ಅಕ್ಕಪಕ್ಕ ಎರಡು ಬದಿಲಿರ್ತಕ್ಕಂಥ ಒಂದು ಏನು ಸರ್ವಿಸ್ ರಸ್ತೆಯನ್ನು ಸುರಕ್ಷಿತವಾಗಿ ಮತ್ತು ಎಲ್ಲ ಏನು ನಮ್ಮ ಗೌರ್ಮೆಂಟು ಬಸ್ಗಳು ಮತ್ತು ಸಂಬಂಧಪಟ್ಟಂಥ ಲೋಕಲ್ಲು ಬಸ್ಗಳು ಇಲ್ಲಿ ಓಡಾಡೋದಕ್ಕೆ ಸಂಪೂರ್ಣವಾಗ್ತಕ್ಕಂಥ ಒಂದು ವಿಶಾಲವಾದಂಥ ರಸ್ತೆಯನ್ನು ಮಾಡಿ ಆ ಮುಖಾಂತರ ಈ ಹೈವೇಗೆ ಅಟ್ಯಾಚ್ ಆಗ್ತಿರ್ತಕ್ಕಂಥ ರಸ್ತೆಯನ್ನು ಬಂದ್ ಮಾಡಿ ಎಂಬ ಒಂದು ಏನು ಒತ್ತಡವನ್ನು ಹೇರಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಇವತ್ತು ಏನು ಈ ಇಂಜಿನಿಯರ್ಸು ಅವರೆಲ್ಲರೂ ಕೂಡ ಅವರ ಒಂದು ಏನು ಈ ಸೇತುವೆಯ ಒಂದು ಹಣವನ್ನು ಬಿಲ್ಲನ್ನು ಇವತ್ತು ಮಾಡಿಸ್ಕೊಂಬೋದಕ್ಕೋಸ್ಕರ ಏನು ಇಲ್ಲಿ ಎಂಟ್ರಿ ಇರ್ತಕ್ಕಂಥ ಒಂದು ಹೈವೇಗೆ ಎಂಟ್ರಿ ಇರ್ತಕ್ಕಂಥ ಒಂದು ಗೇಟನ್ನು ತುರಾತುರಿನಲ್ಲಿ ಇವತ್ತು ರಾತ್ರಿ ಸಮಯದಲ್ಲಿ ಬಂದು ಮುಚ್ಚತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಕ್ಕೆ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಸ್ಥಳೀಯ ಎಲ್ಲ ಯುವಕರು ಇವತ್ತು ನಮ್ಮ ಸಾರ್ವಜನಿಕರು ಅದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಮಾಡಿ ಇವತ್ತು ತಡೆ ಒಡ್ಡಿದ್ದಾರೆ. ಇಲ್ಲಿ ನಿಜಕ್ಕೂ ಕೂಡ ಒಂದು ಚಿಕ್ಕನಹಳ್ಳಿ ಬಹಳ ದಿನದಿಂದಲೂ ಕೂಡ ಇವತ್ತು ಅವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರಸ್ತೆ ಸಂಪರ್ಕ ಇರೋದ್ರಿಂದ ಅದನ್ನು ಸುವ್ಯವಸ್ಥಿತವಾಗಿ ಸಂಬಂಧಪಟ್ಟಂಥ ಏನು ಆ ಪ್ರಾಜೆಕ್ಟ್ರು ಡೈರೆಕ್ಟ್ ಇರ್ಬೋದು ಮತ್ತು ಆ ಇಂಜಿನಿಯರ್ಸ್ ಇರ್ಬೋದು ಸುವ್ಯವಸ್ಥಿತವಾಗ್ತಕ್ಕಂಥ ರಸ್ತೆಯನ್ನು ಮಾಡಿ ಇವತ್ತು ಎರಡೂ ಭಾಗದಲ್ಲೂ ಕೂಡ ಇವತ್ತು ಗ್ರಾಮ ಇದೆ. ಈ ಒಂದು ರಸ್ತೆ ಸಂಪರ್ಕ ಇವತ್ತು ಆ ಕಡೆನೂ ಗ್ರಾಮ ಇದೆ, ಈ ಕಡೆನೂ ಗ್ರಾಮ ಇದೆ. ನಮ್ಮ ಸಾರ್ವಜನಿಕರು ಎರಡು ಕಡೆನೂ ಕೂಡ ಇವತ್ತು ಓಡಾಡ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಇಲ್ಲಿ ಸುವ್ಯವಸ್ಥಿತವಾಗ್ತಕ್ಕಂಥ ರಸ್ತೆ ಸಂಪರ್ಕ ಅನಿವಾರ್ಯ ಆಗಿದೆ. ಮತ್ತು ಇಲ್ಲಿ ಸುಮಾರು 3,000 ಮಕ್ಕಳು ಇಲ್ಲಿ ಇವತ್ತು ಓದ್ತಾ ಇದ್ದಾರೆ ಈ ಪ್ರದೇಶದಲ್ಲಿ. ಯಾಕೆಂದರೆ ಒಂದು SKVD ಇಡೀ ಇವತ್ತು ಜಿಲ್ಲೆನಲ್ಲೇ ಕೂಡ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪ್ರೌಢಶಾಲೆ ಇದೆ, ಕಾಲೇಜ್ ಇದೆ, ಮತ್ತು ಒಂದು ನಮ್ಮ TCH ಒಂದು ಶಾಲೆ ಇದೆ, ಶಾಂತಲಾ ಪ್ರೌಢಶಾಲೆ ಇದೆ, ಮತ್ತು ಮುರಾರ್ಜಿ ಶಾಲೆ ಇದೆ, ಒಂದು 2-3 ಹಾಸ್ಟೆಲ್ಗಳಿದೆ. ಇವತ್ತು ಕಸ್ತೂರಿಬಾ ಹಾಸ್ಟೆಲ್ ಇದೆ. ಇಷ್ಟೊಂದು ಕೂಡ ಒಂದು ರೀತಿಯ ಶೈಕ್ಷಣಿಕ ಹಬ್ ಆಗಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಇವತ್ತು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದನ್ನು ಕೂಡಲೇ ಸಂಬಂಧಪಟ್ಟಂತಹ ಏನು ಈ ರಸ್ತೆಯ ಇಂಜಿನಿಯರ್ಸ್ ಕೂಡ ಸರಿಪಡಿಸಬೇಕು. ಇಲ್ಲ ಅಂದರೆ ನಿಜಕ್ಕೂ ಕೂಡ ಈ ಭಾಗದ ನಾವೆಲ್ಲ ಯುವಕರುಗಳು ಸೇರಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಸೇರಿ ನಿಜಕ್ಕೂ ಕೂಡ ಧರಣಿಯನ್ನು ಮಾಡಬೇಕಾಗ್ತೈತೆ, ಹೋರಾಟವನ್ನು ಮಾಡಬೇಕಾಗ್ತೈತೆ. ನಾನು ಸ್ಥಳೀಯ ಶಾಸಕರಲ್ಲೂ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ಇದರ ಅರಿವು ತಮಗೂ ಕೂಡ ಇದೆ. ಸಾಕಷ್ಟು ಇಲ್ಲಿ ತೊಂದರೆ ಆಗಿದೆ. ಇಲ್ಲಿನ ಸಾರ್ವಜನಿಕರು ಬಹಳ ವರ್ಷಗಳ ಕಾಲದಿಂದಲೂ ಕೂಡ ನಿರಂತರವಾದಂಥ ಸಮಸ್ಯೆನಲ್ಲೇ ಕೂಡ ಇವತ್ತು ತೊಡಗಿದ್ದಾರೆ. ಆದರೂ ಕೂಡ ಇಲ್ಲಿ ರಸ್ತೆ ಸಂಪರ್ಕ ಇವತ್ತು ವ್ಯವಸ್ಥಿತವಾಗಿ ಆಗಿಲ್ಲ. ಕೂಡಲೇ ಶಾಸಕರು ಕೂಡ ಬಂದು ಆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳ ಜೊತೆ ಮಾತಾಡಿ ಆ ಒಂದು ರಸ್ತೆ ಸಂಪರ್ಕವನ್ನು ಸುವ್ಯವಸ್ಥಿತಗೊಳಿಸಬೇಕು. ಮತ್ತು ಏನು ಈ ಕಳಪೆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥ ಮೇಲ್ಸೇತುವೆಯನ್ನು ಕೂಡಲೇ ತನಿಖೆಗೆ ಆದೇಶ ಮಾಡಬೇಕು. ಯಾಕೆಂದರೆ ಅದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದೆ. ಯಾವ ಸಂದರ್ಭದಲ್ಲಿ ಆ ಸರ್ವಿಸ್ ರಸ್ತೆನಲ್ಲಿ ಹೋಗ್ತಾ ಇರ್ತಕ್ಕಂಥ ಸಾರ್ವಜನಿಕರ ಮೇಲೆ ಆ ಸೇತುವೆ ಕುಸಿತೋಗ್ತದ ಕೂಡ ಗೊತ್ತಾಗ್ತಾ ಇಲ್ಲ. ಅದನ್ನು ಹಲವಾರು ಬಾರಿ ನಾವು ಮಾಧ್ಯಮದ ಮುಖಾಂತರ ನಾವು ಅದನ್ನು ಅರಿವು ತಂದಿದ್ರು ಕೂಡ ಇಲ್ಲಿನ ಸಂಬಂಧಪಟ್ಟಂಥ ಇಂಜಿನಿಯರು ಕೂಡ ಪ್ರಾಜೆಕ್ಟು ಇವತ್ತು ಏನು ಡೈರೆಕ್ಟರ್ ಕೂಡ ಎಲ್ಲರೂ ಶಾಮೀಲಾಗಿ ಇದರಲ್ಲಿ ಭ್ರಷ್ಟಾಚಾರ ಅವ್ಯವಸ್ಥಿತವಾಗಿ ಆಗಿದೆ. ಸುಮಾರು 17 ಕೋಟಿ ವೆಚ್ಚದಲ್ಲೇ ಆಗಿರ್ತಕ್ಕಂಥ 19 ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಈ ಒಂದು ಮೇಲ್ಸೇತುವೆ ಸಂಪೂರ್ಣವಾಗಿ ಇವತ್ತು ಕಳಪೆ ಕಾಮಗಾರಿಯಿಂದ ಕೂಡಿದೆ. ಇದರಲ್ಲಿ ಸಾಕಷ್ಟು ಜನ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಇದರ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಬೇಕು. ಮತ್ತು ಏನಿವತ್ತು ಅವ್ಯವಸ್ಥಿತವಾಗಿ ಕಟ್ಟಿರ್ತಕ್ಕಂಥ ಗೋಡೆಗಳನ್ನು ಅದನ್ನು ಕಿತ್ತು ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ತುರ್ತಾಗಿ ಆಗಬೇಕು. ಮುಂದೊಂದು ದಿನ ಏನಾದರೂ ಕೂಡ ಈ ಭಾಗದಲ್ಲಿ ನಮ್ಮ ಸಾರ್ವಜನಿಕರು ತೊಂದರೆ ಆದರೆ ಅದಕ್ಕೆ ಸಂಪೂರ್ಣವಾಗ್ತಕ್ಕಂಥ ಹೊಣೆ ಇವತ್ತು NHI ಮತ್ತು IRB ಆಗಿರ್ತದೆ.
ಬಂದು ರಿವರ್ಸ್ ಹಾಕಿರೋ ಕಿತ್ತಾಕಿರೋ ಬಸ್ನಲ್ಲಿ ಸಲೀಸ ಬರ್ತಾರಿಲ್ಲ ಬರಲ್ಲ ಯಾವ रेस्ट बस पे नहीं चढ़ेगा ना आप ఇది సైడ్ వాలిరత్తు ये ही वाला हाँ चिकनड़ी सर वो क्या कर दिया सर वो बंद करने का पूछा मैं सभी मत करो वो बस जाने के लिए दारी पूछो बस बंद करो पूछा आप आया तो प्रॉब्लम क्लियर होता सर आप आया ಬಸ್ಸಲ್ಲಿಂದ ಇಲ್ಲಿ ಇದೆಲ್ಲ ಪೂರ್ತಿ ಬಸ್ಸಲ್ಲ ಬಸ್ಸು ಅಪ್ಡೇಟ್ ಎಲ್ಲ ಹೋಗ್ತಾರೆ ನೋಡಲ್ ಬಂದ್ರೆ ಸರ್ವಿಸ್ ರೋಡಿಗೆ ಮುಂದೆ ಓಪನ್ ಇದೆ ರಾಷ್ಟ್ರೀಯ ಓಪನ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ್ರೆ ಇದು ಇಲ್ಲಿಂದ ಬರಕ್ಕೆ ಬಸ್ಗಳಿಲ್ಲ ಅದೆಲ್ಲ ಕಣ್ಮುತ್ತಾ ಬಿಡು ಮತ್ತೆ ಇದು ಹೋಗ ನಡೀರಿ ಎಲ್ಲ ಹೋಗೋಣ ಲಕ್ಷ್ಮೀಕಾಂತ್ ಚಿಕ್ಕನಹಳ್ಳಿ ಗ್ರಾಮದ ಯುವಕ ಇಲ್ಲಿ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಿಂದ ಸರ್ವಿಸ್ ರೋಡಿಗೆ ಬರ್ತಕ್ಕಂಥ ಬಸ್ಗಳು ಯಾವುದೇ ಕಾರಣಕ್ಕೂ ಈ ಸರ್ವಿಸ್ ರೋಡ್ನಲ್ಲೇ ಹೋಗ್ಬೇಕು. ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿನಿಯರಿದ್ದಾರೆ. ಇದನ್ನು ಬಂದ್ ಮಾಡಿಬಿಟ್ಟು ನಮ್ಮ ಏನು ಸರ್ವಿಸ್ ರೋಡ್ ಹಳ್ಳ ಇದೆ ಅಲ್ಲಿ ಹಳ್ಳಲಾಸಿ ಬಸ್ ಬರಬೇಕು ಒಂದು ವ್ಯವಸ್ಥೆ ಮಾಡೋದಕ್ಕೆ ಈ ಇಂಜಿನಿಯರ್ಗಳು ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಬಸ್ಗಳು ಹತ್ತಲ್ಲ, ಒಂದು ಟ್ಯಾಕ್ಟ್ರಿನೇ ಎತ್ತಲ್ಲ ಅಲ್ಲಿ ಮೇಯ್ನು. ಅಂತ ಜಾಗದಲ್ಲಿ ಬಸ್ಗಳನ್ನ ಹತ್ತಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಕಡೆಯಿಂದ ಬಸ್ ಬಂದ್ರೆ ಈ ಕಡೆಯಿಂದ ಒಂದು ಆಟೋ ಇಲ್ಲ ಟೂ ವೀಲರ್ ಹೋದ್ರೂ ಪಾಸ್ ಆಗಲ್ಲ, ಜಾಮ್ ಆಗ್ತೈತೆ. ಹಂಗಾಗಿ ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಚಿಕ್ಕನಹಳ್ಳಿಯಲ್ಲಿ ಅಕ್ಕಪಕ್ಕ ಹಳ್ಳಿಗಳು ಇದ್ದಾವೆ, ವಿದ್ಯಾರ್ಥಿಗಳು ಇದ್ದಾರೆ. ಅವ್ರಿಗೆಲ್ಲ ಅನುಕೂಲ ಆಗಬೇಕು ಅಂದರೆ ಮೇನ್ ರೋಡಿಂದ ಸರ್ವಿಸ್ ರೋಡಿಗೆ ಬಂದು ಬಸ್ಸು ಚಿಕ್ಕನಹಳ್ಳಿ ಏನು ಹೊಸದಾಗಿ ಬ್ರಿಡ್ಜ್ ಮಾಡಿದ್ದಾರೆ ಅಲ್ಲಿ ಸ್ಟಾಪ್ ಕೊಡಬೇಕು. ಸದ್ಯಕ್ಕೆ ಹೋಗ್ತಾ ಇದೆ.
ಆದ್ರೆ ಇದನ್ನ ಇಲ್ಲೇನು ಓಪನ್ ಬಿಟ್ಟಿದ್ದಾರೆ ಇದನ್ನ ಬಂದ್ ಮಾಡಬೇಕು ಅಂತ ಅವ್ರ ಉದ್ದೇಶ. ಇದನ್ನ ಬಂದ್ ಮಾಡ್ಬಿಟ್ಟು ಅಲ್ಲಿಂದ ಸರ್ವಿಸ್ ರೋಡ್ ನಲ್ಲಿ ಆಡದಲ್ಲಿ ಬರ್ಬೇಕು ಅಂತ ಮಾಡ್ತಾ ಇದ್ದಾರೆ. ಅಲ್ಲಿ ಮುಂದೆ ಕೆರೆ ತುಂಬಿದ್ರೆ ನೀರು ಜೋರಾಗಿ ಬಂದ್ರೆ ಯಾವುದೇ ಕಾರಣಕ್ಕೂ ಬಸ್ಗಳು ಬರಲ್ಲ. ಸದ್ಯಕ್ಕೆ ಇವಾಗ್ಲೇ ಎತ್ತಲ್ಲ ಅಲ್ಲಿ ಬಸ್ಗಳು, ಯಾಕಂದ್ರೆ ಅಷ್ಟು ಹುಡುಗರು 100ರಿಂದ 150 ಜನ ಬೆಳಿಗ್ಗೆ ಹೊತ್ತು ಲೋಡ್ ಆಗಿ ಬರ್ತೈತೆ ಬಸ್ಸು. ಒಂದ್ ಕಡೆ ವಾಲ್ಕೊಂಡ್ ಬರುತ್ತೆ, ಏನಾನ ಪಲ್ಟಿ ಆದ್ರೆ ಸುಮಾರು ಜನ ಅಲ್ಲಿ ಡೆತ್ ಆಗ್ತಾರೆ. ಅದಕ್ಕೆಲ್ಲ ನೇರ ಹೊಣೆ ಈ NH ರೋಡ್ನವ್ರು ಆಗ್ತಾರೆ. ಇದಕ್ಕೆ ಕಾರಣ ನಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರಾಧಾಮಣಿ ಅಂತ. ಇಲ್ಲಿ ಸುಮಾರು ಬ್ರಿಡ್ಜ್ ಹತ್ರ ಒಂದು ಟ್ಯಾಕ್ಟ್ರಿನೇ ಹತ್ತಲ್ಲ, ಅಲ್ಲಿ ಲೋಡ್ ಗಾಡಿ ಹಿಂದಕ್ಕೆ ಹೋಗುತ್ತೆ, ಇನ್ನು ಬಸ್ಸಿನಲ್ಲಿ ಮೇಲಕ್ಕೆ ಬರುತ್ತೆ ಜನ ತುಂಬಿರೋ ಬಸ್ಸು. ಹಾಗಾಗಿ ಇವರು ರೋಡ್ IRB ಇವರು ರೋಡ್ ಇಂಜಿನಿಯರ್ಗಳೆಲ್ಲ ಕರ್ಕೊಂಬಂದು ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಬಂದು 3 ಸರಿ ಬಂದು ರೋಡ್ ಬ್ಲಾಕ್ ಮಾಡಕ್ ಬಂದಿದ್ದಾರೆ. ನಾವು ಬಿಟ್ಟಿಲ್ಲ, ಇಲ್ಲಿ ಬಿಡೋದು ಇಲ್ಲ, ಮುಚ್ಚಾಕ ಅವ್ರನ್ನ ಏನಾದ್ರು ಅಲ್ಲಿ ಸೇರ್ಪೆ ಮಾಡಿ ಇಲ್ಲಿ ನೀವು ಮಾಡಿರೋದು ಬ್ರಿಡ್ಜ್ ಅನ್ನೋದು ಸರಿ ಇಲ್ಲ. ಯಾವಾಗ ಲಾರಿಗಳು ಮ್ಯಾಗ್ಲಿಂದ ಉಳ್ಕೊಂಡ್ ಬೀಳುತ್ತಾ ಗೊತ್ತಿಲ್ಲ. ಇಂಜಿನಿಯರ್ಗಳು ಸರಿ ಇಲ್ಲ, ಇಲ್ಲಿ ಯಾರು ಹೇಳಿದ್ರು ಕೇಳಲ್ಲ. ಮೇನ್ ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಬರ್ತಾರೆ. ಸಬ್ ಇನ್ಸ್ಪೆಕ್ಟರ್ ನೋಡಿದ್ರೆ ಯಾರು ಹುಡುಗರ್ನು ಬಂದಾರನ್ನ ಅರೆಸ್ಟ್ ಮಾಡ್ತೀವಿ ಅಂತಾರೆ. ಅವ್ರಿಗೂ ಭಯ, ಆದ್ರೂ ಹೋಗ್ತಾ ಇಲ್ಲ ಯಾರು ವಾಪಸ್. ನಿಂತ್ಕೊಂತಾವ್ರೆ, ಎಲ್ಲ ಕೇಳ್ಕೊಂತಾವ್ರೆ. ಸಬ್ ಇನ್ಸ್ಪೆಕ್ಟರ್ ರಾತ್ರಿ ಬಂದಿದ್ರು, ಬಸ್ಗಳು ನಿಲ್ಲಿಸ್ತಿಲ್ಲ, ಹೈವೇಗೆ ಹೋಗ್ತಾವ್ರೆ. ಟೀಚರ್ಸ್ಗಳು ಸುಮಾರು 32 ಜನ ಟೀಚರ್ ಅವ್ರೆ. ಶಾಂತಲಾ ಶಾಲೆಯಿಂದನು SKVD ಇಂದ ಬಂದವ್ರೆಲ್ಲ ಸೀಳ್ ನಡ್ಕೊಂಡು ಹೋಗ್ಬೇಕು. 1 ಕಿಲೋಮೀಟರ್ ವಾಪಸ್ ಹೋಗ್ಬೇಕು ಅವ್ರು ಶಾಲೆಗೆ. ಹೆಂಗ್ ಹೋಗ್ತಾರೆ? ಅಂಡ್ರು ಸರಿ ಇಲ್ಲ, ಎಲ್ಲ ಗಲೀಜ್ ಮಾಡಿ ಇಕ್ಕಿದ್ದಾರೆ. IRB ಕ್ಲೀನ್ ಇಕ್ತಾರನ್ನ ಅವ್ರನ್ನೂ ತೆಗಿದ್ರು ಸಂಬಳ ಕೊಡಕ್ ಆಗಲ್ಲ ಅಂತ. ಯಾರು ಮಾಡೋದಿದು? ಫಸ್ಟ್ ಹಳ್ಳದಿಂದ ಬಸ್ ಹತ್ತಲ್ಲ ಸಬ್ ಇನ್ಸ್ಪೆಕ್ಟರ್, ರಾತ್ರಿ ಬಸ್ ಹತ್ಸಿ ನಾನು ಬಿಡಿಸ್ತೀನಿ ವ್ಯವಸ್ಥೆ ಮಾಡ್ತಾರೆ. ಆಲೆ 11 ಗಂಟೆ ಆದ್ರೂ ಇಲ್ಲ. ಇದ ಯಾರು ಮಾಡ್ತಾರೆ? ಬಿಡಲ್ಲ. ಮೇನ್ IRB ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನೇ ಕರೆಸ್ತಾವ್ರ. ಆಲೆ ಇಲ್ಲಿಗೆ ಬರ್ಲಿ ಸಬ್ ಇನ್ಸ್ಪೆಕ್ಟರ್, ಏನ್ ಭಯನ? ಎದ್ರು ಕಾಣಲ್ಲ. ನಾವಂತೂ ಇಲ್ಲಿ ಮುಚ್ಚಾಕೆ ಬಿಡಲ್ಲ, ಹೆಣ್ಮಕ್ಳು ಎಲ್ಲ ಸೇರ್ತೀವಿ, ಮುಚ್ಚಾಕಂತೂ ಬಿಡಲ್ಲ. ಫಸ್ಟ್ ಮೇನ್ ಇದೇನು ಅಂಡರ್ ಹೊಡೆದು ಡೈರೆಕ್ಟ್ ಮಾಡ್ಕೊಡ್ರಿ ಬಸ್ ಹೋಗಕ್ಕೆ. ಇದು ಹೊಡಿರಿ, ಇದೇನ್ ಬೇಕಿಲ್ಲ, ಅವಶ್ಯಕತೆ ಇಲ್ಲ ಇದು ಮಾಡಿ. ಹಂಗಾಗಿ ನಾವ್ 2 ಮಾತನ್ನ ಮಾತಾಡೋದಕ್ಕೆ ಸರ್ ಬನ್ನಿ, ನಮ್ ಪಂಚಾಯತಿ ಗಮನಕ್ಕೆ ಬರ್ದಂಗೆ ಮಾಡ್ತಾರೆ ಅಂತ ಒಂದು ಹೇಳಿಕೆ ಕೊಟ್ಬಿಡ್ರಿ. ನೋಡ್ರೆ